ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ನೋಡಿ, ಈಗ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಈ ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟಂತೆ. ಶ್ರೀಧರ್ ಸರ್ ನಮ್ಮ ಜೊತೆಗೆ ಆಗಲೇ ಮಾತಾಡ್ತಾ ಇದ್ರು. ಸರ್, ನಾನು ನಿಮ್ಗಾಗಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ನನ್ನ ಹತ್ರ ಒಂದಿಷ್ಟು ಅಮೌಂಟ್ ಇದೆ ಸರ್, ನನಗೆ ಆಸೆ ಇದೆ ಬಂಗಾರ ಕೊಂಡ್ಕೊಳ್ಬೇಕು ಅಂಥೇಳಿ. ಇಲ್ಲಪ್ಪ, ಮತ್ತೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಏನೋ ರೇಟ್ ಕಡಿಮೆ ಆಗ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ ಸರ್. 4 ವರ್ಷ ಆದಮೇಲೆ ಬಹುಶಃ ಪ್ರೈಸ್ ಕಡಿಮೆ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಅಂದರೆ ಅಂದ್ಕೊಂಡು ಆ ದುಡ್ಡನ್ನು ಹಾಗೆ ಇಟ್ಕೊಂಡ್ಬಿಡ್ತೀವಿ. ಏಕಾಏಕಿ ಜಾಸ್ತಿ ಆಗಿಬಿಡ್ತು. ಅವಾಗ ನಾವು ಬಂಗಾರವನ್ನು ಖರೀದಿ ಮಾಡಬೇಕಾ ಬೇಡ? ಈ ಥರದ ಗೊಂದಲಗಳಿದಾವೆ ಸರ್ ಜನರಲ್ಲಿ. ಈಗ ಹಿಸ್ಟ್ರಿ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ್ಲೂ ಗೋಲ್ಡ್ ಪ್ರೈಸಸ್ ಡೆಮಿನಿಷಿಂಗ್ ಮೂಡೇ ತೋರಿಸಿಲ್ಲ. ಹಿಸ್ಟ್ರಿ ಯಾವಾಗ್ಲೂ ಈಗ ಶೇರ್ ಮಾರ್ಕೆಟ್ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ. 50,000 ಪಾಯಿಂಟ್ ಹೋಗುತ್ತೆ, ಮತ್ತೆ 40,000 ಬರುತ್ತೆ, 35,000 ಬರುತ್ತೆ, ಮತ್ತೆ 55,000 ಬರುತ್ತೆ. ಆ ತರ ಪರಿಸ್ಥಿತಿಗಳು ಗೋಲ್ಡ್ ಅಲ್ಲಿ ಯಾವಾಗ್ಲೂ ಕಾಣ್ಕೊಂಡ್ ಬಂದೇ ಇಲ್ಲ. ಏನಾಗಿರುತ್ತೆ ಅಂದ್ರೆ, ಬೈ ಚಾನ್ಸ್ 14,000 ಆಗಿರೋದು 13,500 ಕರೆಕ್ಷನ್ ಕೊಡ್ಬೋದು, ಮತ್ತೆ ಜಾಸ್ತಿ ಆಗ್ಬೋದು. ಆ ತರ ಮೈಲ್ಡ್ ಕರೆಕ್ಷನ್ ಕೊಟ್ಟು ಮತ್ತೆ ಜಾಸ್ತಿ ಆಗ್ತಾನೆ ಇದೆ. ಸೊ ದಿಸ್ ಇಸ್ ಕ್ಲಿಯರ್ಲಿ ಪ್ರೂವನ್ ಸೇಫ್ ಹೆವನ್ ಅಂತ ಒಂದು ಹೇಳ್ಬೋದು. ಆಮೇಲೆ ಇನ್ನೊಂದೇನು ಅಂದ್ರೆ, ನಮ್ಮ ಈಕ್ವಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಗೋಲ್ಡ್ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ, ಸ್ಪೆಷಲಿ ನಮ್ಮ ಇಂಡಿಯನ್ಸ್ಗೂ ಚೆನ್ನಾಗಿ ಮಾಹಿತಿ ಇದೆ. ನಂಬರ್ 2. ನಂಬರ್ 3 ಏನು ಅಂದ್ರೆ, ಈಗ ಪ್ಲೆಡ್ಜ್ ಮಾಡೋದಕ್ಕೆ, ಜ್ಯುವೆಲ್ರಿ ಪ್ಲೆಡ್ಜ್ ಮಾಡೋದಕ್ಕೆ ನೀವು ಅನ್ಕೊಂಡಿರೋಷ್ಟು ಈಸಿ ಅಲ್ಲ. ಯಾವ ಮಹಿಳೆಯನ್ನು ಅಷ್ಟು ಈಸಿಯಾಗಿ ತನ್ನ ಒಡವೆಯನ್ನ ಪ್ಲೆಡ್ಜ್ ಮಾಡೋದಕ್ಕೆ ಕೊಡೋದಕ್ಕೆ ಸಾಧ್ಯತೆನೇ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಯಾವ್ದೋ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಯಾವ್ದೋ ಸೈಟ್ ತಗೊಂತಾ ಇದೀವಿ ಅಥವಾ ಇನ್ನೇನೋ ಎಕ್ಸ್ಟ್ರೀಮ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಮಹಿಳೆಯರು ಇವಾಗ ಎಷ್ಟು ಸ್ಮಾರ್ಟ್, ಎಷ್ಟು ಇಂಟೆಲಿಜೆನ್ಸ್ ಅಂದ್ರೆ, ದೇ ವಿಲ್ ನಾಟ್ ಗಿವ್ ಜಸ್ಟ್ ಲೈಕ್ ದಟ್. ಯಾವ್ದೋ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದಕ್ಕೆ ಇರೋದು ತುಂಬಾ 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 ಕಮ್ಮಿ ಪರ್ಸೆಂಟೇಜ್, ವೆರಿ ವೆರಿ ಲೋ ಪರ್ಸೆಂಟೇಜ್. ಸೊ ಎವ್ರಿಬಡಿ ಟುಡೇ ಇಸ್ ವೆರಿ ಸ್ಮಾರ್ಟ್. ಆಮೇಲೆ ವೆನ್ ಯು ಕಂಪೇರ್ ಟು ಇವಾಗ ಫಾರಿನ್ಗೂ ನಮ್ಮ ಇಂಡಿಯಾಗೂ ನೀವು ಕಂಪೇರ್ ಮಾಡಿದ್ರೆ, ಇಂಡಿಯಾ ಈಸ್ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ರಿಸರ್ವ್ಸ್, ದಟ್ ಇಸ್ ಗೋಲ್ಡ್. ನಮ್ಮ ಇಂಡಿಯನ್ಸ್ ಇರೋಷ್ಟು ಧೈರ್ಯ ಇವಾಗ ಯಾವುದೇ ಪ್ರಾಬ್ಲಮ್ ಬಂದ್ರು ನಾನು ಫೇಸ್ ಮಾಡ್ತೀನಿ. ರೀಸನ್ ಏನಂದ್ರೆ, ನನ್ನ ಹತ್ರ ಸೇಫ್ ರಿಸರ್ವ್ಸ್ ಇದೆ, ಸೇಫ್ ಹೆವನ್ ಇದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಬೈ ಚಾನ್ಸ್ ಎಕ್ಸ್ಟ್ರಾ ಅದು ಸ್ವಲ್ಪ ಇನ್ವೆಸ್ಟ್ಮೆಂಟ್, ಸ್ವಲ್ಪ ಕನ್ವರ್ಟಬಲ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೋದ್ರು ಕಮಾಡಿಟಿ ತರ ಜಾಸ್ತಿ ಆಗ್ತಾನೆ ಇದೆ. ಇವಾಗ ಸೈಟ್ಸ್ ಎಲ್ಲ ಎಷ್ಟು ಹೆಚ್ಚು ಕಮ್ಮಿ, ಎಷ್ಟು ಜಾಸ್ತಿ ಆಗ್ತಾ ಇದೆ, ಅದೇ ತರ ಗೋಲ್ಡ್ ಅಪ್ರಿಸಿಯೇಷನ್ ತೋರಿಸ್ತಾ ಇದೆ. ಅಲ್ಲ ಸರ್, ಈಗ ಚೀನಾದಲ್ಲೂ ಅಥವಾ ಬೇರೆ ಕಡೆ ಎಲ್ಲೋ ಒಂದು ಚಿನ್ನದ ನಿಕ್ಷೇಪ ಪತ್ತೆ ಆಗ್ಬಿಡ್ತು, ಹೇರಳವಾಗಿ ಚಿನ್ನ ಸಿಗ್ತಾ ಇದೆ ಅಂತ ಹೇಳಿ ಚಿನ್ನದ ರೇಟ್ ಅವಾಗ ಕಡಿಮೆ ಆಗ್ಬೋದು. ಅಂದ್ರೆ ಅವಾಗ ಸಹಜವಾಗಿನೇ ಜಾಸ್ತಿ ಉತ್ಪಾದನೆ ಆಗ್ತಿರುತ್ತಲ್ವಾ, ಆ ಟೈಮಲ್ಲಿ ಕಡಿಮೆ ಆಗ್ಬೋದು ಅಂತ ಕೆಲವೊಬ್ರು ಪ್ರಶ್ನೆ ಕೇಳ್ತಾ ಇದ್ರು. ಇಲ್ಲ ಸರ್, ಅದು ಚಾನ್ಸಸ್ ಇಲ್ಲ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ನಾಲೆಡ್ಜ್ ಎಲ್ಲಿ ರಿಸರ್ವ್ಸ್ ಇದೆ ಏನು ಅಂತ. ಆಮೇಲೆ ಮತ್ತೆ ಮೈನಿಂಗ್ ಕಾಸ್ಟ್ ಈಸ್ ಆಲ್ಸೋ ವೆರಿ ಹೈ. ಮೈನಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಇರೋದ್ರಿಂದ ಆ ತರ ಸಾಧ್ಯತೆ, ಇಟ್ಸ್ ವೆರಿ 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 ರೇರ್ ಸಿಚುವೇಶನ್ಸ್. ಆ ತರ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ. ಆಮೇಲೆ ಬೈ ಚಾನ್ಸ್ ಆ ತರ ಆದ್ರೂ ಎಲ್ಲಾ ಕಂಟ್ರೀಸ್ ಇವಾಗ ಡಿ-ಡಾಲರೈಸೇಷನ್ ಆಗ್ತಾ ಇದೆ. ಎಲ್ರು ಡಾಲರ್ಸ್ ನ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡಿ ಗೋಲ್ಡ್ ರಿಸರ್ವ್ಸ್ ತಗೊಳ್ತಾ ಇದ್ದಾರೆ. ಅಂತ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ಸ್ ನಡಿಬೇಕಾದ್ರೆ ಈ ತರ ಆಗೋ ಪರಿಸ್ಥಿತಿಗಳು ಇಲ್ವೇ ಇಲ್ಲ ಅಂತ. ದಟ್ ಇಸ್ ವೆರಿ ವೆರಿ ರೇರ್ ಯುನೋ ಟೈಮಿಂಗ್ಸ್ ಅಂತ ಹೇಳ್ಬೋದು ಅಷ್ಟೇ. ಸೊ ಬೈಯಿಂಗ್ 4 ವರ್ಷ ಆದ್ಮೇಲೆ ಇನ್ನ ಎಲ್ರು ಪ್ರಿಡಿಕ್ಷನ್ಸ್ ಅಲ್ಲೂ ಈಗ ಸುಮಾರು $8,000, $10,000 ಅಂದ್ರೆ $25,000, $30,000, $20,000 ಯಾವ್ದು ಒಬ್ರೊಬ್ರು ಒಂದೊಂದು ಅನಲಿಸ್ಟ್ ವಿತ್ ಪ್ರಾಪರ್ ರೀಸನ್ಸ್ ಕೊಡ್ತಾ ಇದ್ದಾರೆ. ಏನಕ್ಕೆ